ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ಇವತ್ತು 56ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 56. ದುಃಖೇಷ್ವನುದ್ವಿಗ್ನಮನಾಃ ಸುಖೇಷು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧಃ ಸ್ಥಿತಧೀರ್ ಮುನಿರುಚ್ಯತೆ. ಅನುವಾದ: ದುಃಖಗಳು ಪ್ರಾಪ್ತಿಯಾದ ಮೇಲೆ ಯಾರ ಮನಸ್ಸಿನಲ್ಲಿ ಉದ್ವೇಗವು ಉಂಟಾಗುವುದಿಲ್ಲವೋ, ಸುಖಗಳ ಪ್ರಾಪ್ತಿಯಲ್ಲಿ ಯಾರು ಸರ್ವಥಾ ನಿಸ್ಪೃಹರಾಗಿರುತ್ತಾರೋ, ಹಾಗೂ ಯಾರ ರಾಗ ಭಯ ಮತ್ತು ಕ್ರೋಧಗಳು ನಷ್ಟವಾಗಿ ಹೋಗಿವೆಯೋ ಅಂತಹ ಮುನಿಯು ಸ್ಥಿರ ಬುದ್ಧಿಯವನೆಂದು ಹೇಳಲ್ಪಡುತ್ತಾನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಸ್ಥಿತಪ್ರಜ್ಞನ ವಿಷಯದಲ್ಲಿ ಅರ್ಜುನ 4 ಮಾತುಗಳನ್ನು ಕೇಳಿದಾನೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಎಷ್ಟು ವ್ಯಾಪಕವಾಗಿದೆ ಅಂತಂದರೆ, ಎಷ್ಟು ಅದು ಎಲ್ಲ ವಿಷಯಗಳಿಂದ ಕೂಡಿದೆ ಅಂತಂದರೆ, ಮುಂದಿನ 3 ಪ್ರಶ್ನೆಗಳು ಅದರಲ್ಲೇ ಅಂತರ್ಭಾವವಾಗುತ್ತೆ. ಅವನು ಕೇಳಿರೋ 4 ಪ್ರಶ್ನೆನೂ ಒಂದೇ ಪ್ರಶ್ನೆಯಲ್ಲೇ ಬರುತ್ತೆ ಅಂತ ಅರ್ಥ. ಈ ದೃಷ್ಟಿಯಿಂದ ಅಧ್ಯಾಯದ ಕೊನೆಯವರೆಗೂ ಕೂಡ ಈ ಒಂದೇ ಪ್ರಶ್ನೆಯ ಉತ್ತರ ಇದೆ. ಇಲ್ಲಿ ನಮಗೆ ಸಪ್ರೇಟ್ 4 ಪ್ರಶ್ನೆಗಳನ್ನು ಕೇಳಿದಾನೆ ಅಂತ ಹೇಳಿದ್ದಾರೆ, ಮತ್ತು ಭಗವಂತ ಕೂಡ ಅದಕ್ಕೆ ಆನ್ಸರ್ ಕೊಡ್ತಾನೆ. ಆದರೆ ಅದು ಒಂದನೇ ಪ್ರಶ್ನೆಗೇನೆ ಎಲ್ಲಾನು ಸೇರಿರೋ ಥರ ಈ ಅಧ್ಯಾಯದ ಕೊನೆಯವರೆಗೂ ಕೂಡ ಅವನು ಹೇಳ್ಕೊಂಡು ಹೋಗ್ತಾನೆ. ಅದರಲ್ಲೇ ಇನ್ನು ಮಿಕ್ಕ 3 ಪ್ರಶ್ನೆಗಳಿಗೂ ಕೂಡ ಉತ್ತರ ಇದೆ ಅಂತಂದ್ಬಿಟ್ಟು ಇದರ ಅರ್ಥ. ಆದರೆ ಈಗ ಬೇರೆ ಇನ್ನು 3 ಪ್ರಶ್ನೆಗಳ ಭೇದ ನಮಗೆ ಗೊತ್ತಾಗಬೇಕಲ್ವಾ, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತಂದ್ಬಿಟ್ಟು ಅದಕ್ಕೀಗ 2 ಶ್ಲೋಕಗಳಲ್ಲಿ ಸ್ಥಿತಪ್ರಜ್ಞ ಅನ್ನೋನು ಹೇಗೆ ಮಾತಾಡ್ತಾನೆ ಅನ್ನುವಂಥ 2ನೇ ಪ್ರಶ್ನೆಗೆ ಈಗ ಉತ್ತರವನ್ನು ಕೊಡ್ತಾನೆ. ಅದೇನು ಅಂತ ಈಗ ತಿಳ್ಕೊಳ್ಳೋಣ. ಏನಪ್ಪ ಅಂತಂದರೆ, ದುಃಖಗಳು ಸಿಕ್ಕದ ಮೇಲೂ ಕೂಡ ಯಾರ ಮನಸ್ಸಲ್ಲಿ ಉದ್ವೇಗ ಉಂಟಾಗೋದಿಲ್ವೋ, ಈಗ ನಮಗೆ ಏನಾದರೂ ಒಂದು ದುಃಖ ಬಂದ್ಬಿಡ್ತು ಅಂತಂದರೆ ನಮ್ಮ ಮನಸ್ಸಲ್ಲಿ ಏನೋ ಒಂದು ಚೇಂಜಸ್ ಆಗುತ್ತೆ, ಅಂದರೆ ಉದ್ವೇಗ ಆಗುತ್ತಲ್ವಾ. ಆಗ ನಮಗೆ ಅಳು ಬರುತ್ತೆ, ಜೋರಾಗಿ ಕೂಗಾಡ್ತೀವಿ, ಏನೋ ಒಂದು ಆ ರಿಯಾಕ್ಷನ್ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಆದರೆ ಯಾರಿಗೆ ಆ ಥರ ದುಃಖ ಬಂದಾಗಲೂ ಕೂಡ ಮನಸ್ಸಿನಲ್ಲಿ ಉದ್ವೇಗ ಉಂಟಾಗೋದಿಲ್ವೋ, ಮತ್ತು ಸುಖ ಸಿಕ್ಕದಾಗಲೂ ಕೂಡ ಯಾರು ನಿಸ್ಪೃಹರಾಗಿರ್ತಾರೋ ಅಂತಂದರೆ ಅವರಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ. ಅವರು ಸುಮ್ಮನೆ ಅದನ್ನು ಸ್ವಾಭಾವಿಕವಾಗಿ ತಗೊಳ್ತಾರೆ. ಈಗ ನಮಗೇನಾದರೂ ಸುಖ ಸಿಕ್ಬಿಟ್ರೆ ನಾವೇನು ಮಾಡ್ತೀವಿ, ಕುಣಿದಾಡ್ಬಿಡ್ತೀವಿ, ನಮ್ಮನ್ನು ಹಿಡಿಯೋದಕ್ಕೆ ಆಗಲ್ಲ, ಅಷ್ಟು ಎಕ್ಸೈಟ್ ಆಗಿ ನಾವು ಮಾತಾಡೋದು, ನಮ್ಮ ವರ್ತನೆನೇ ಚೇಂಜ್ ಆಗಿಬಿಡುತ್ತಲ್ವಾ. ಆದರೆ ಅವರು ದುಃಖ ಬಂದಾಗಲೂ ಸುಖ ಬಂದಾಗಲೂ ಸಮವಾಗಿ ಇರ್ತಾರೆ, ಸಾಧಾರಣವಾಗಿ ಯಾವಾಗಲೂ ಇರ್ತಾರಲ್ಲ ಹಾಗೇ ಇರ್ತಾರೆ. ಮತ್ತು ಯಾರ ರಾಗ ಭಯ ಕ್ರೋಧಗಳು ಇದೆಲ್ಲ ನಷ್ಟವಾಗಿ ಹೋಗಿರುತ್ತೋ ಅಂತಹ ಮುನಿ ಇದನ್ನಲ್ಲ ಅವನು ಸ್ಥಿರ ಬುದ್ಧಿಯವನು ಅಂತ ಹೇಳಲ್ಪಡ್ತಾನೆ ಅನ್ನೋದು ಈ ಒಂದು ಶ್ಲೋಕದ ಅರ್ಥ. ಅಂದರೆ ಸುಖ ದುಃಖ ಬಂದಾಗಲೂ ಸಮನಾಗಿ ತಗೊಳ್ಳುವಂಥವನು, ಅವನಲ್ಲಿ ಯಾವುದೇ ಮನಸ್ಸಲ್ಲಿ ಉದ್ವೇಗ ಇರೋದಿಲ್ಲ. ಮತ್ತು ರಾಗ ಭಯ ಕ್ರೋಧಗಳು ಇವೆಲ್ಲವೂ ಕೂಡ ಹೊರಟೋಗಿರುತ್ತೋ ಅಂಥವನನ್ನು ಸ್ಥಿರ ಬುದ್ಧಿ ಇರೋನು ಅಂತ ಕರೀತಾರೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಈಗ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ಏನು ಅಂತಂದರೆ, ದುಃಖೇಶು ಅನುದ್ವಿಗ್ನಮನಃ ಅನ್ನೋದರ ಅರ್ಥ ಏನು, ಇಲ್ಲಿ ಯಾಕೆ ಹೇಳಿದ್ದಾರೆ, ಅದರ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಏನಪ್ಪ ಅಂತಂದರೆ, ಇದರಿಂದ ಸ್ಥಿರ ಬುದ್ಧಿಯ ಮನುಷ್ಯ ಇರ್ತಾನಲ್ಲ ಅವನ ಅಂತಃಕರಣದಲ್ಲಿ ಉದ್ವೇಗ ಅನ್ನೋದು ಸರ್ವತಾ ಅಭಾವ ಅಂತಂದರೆ ಯಾವಾಗಲೂ ಅವನಲ್ಲಿ ಇರೋದಿಲ್ಲ, ಉದ್ವೇಗ ಅನ್ನೋದೇ ಬರೋದಿಲ್ಲ ಅವನಿಗೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಇದಲ್ಲಿ ಹೇಳಿದ್ದಾರೆ. ಯಾರ ಬುದ್ಧಿ ಪರಮಾತ್ಮನ ಸ್ವರೂಪದಲ್ಲಿ ಅಚಲವಾಗಿ ಸ್ಥಿರವಾಗಿರುತ್ತೋ, ಯಾವಾಗಲೂ ಭಗವಂತನ ಚಿಂತನೆಯಲ್ಲೇ ಆ ಬುದ್ಧಿ ಮುಳುಗಿರುತ್ತೋ, ಪರಮಾತ್ಮನನ್ನು ಪಡೆದಂತಹ ಆ ಮಹಾಪುರುಷನನ್ನು ಸಾಧಾರಣ ದುಃಖದ ಮಾತೇನು, ಅಂದರೆ ಚಿಕ್ಕ ಪುಟ್ಟ ದುಃಖ ಏನು, ದೊಡ್ಡ ದುಃಖಗಳು ಬಂದರೂ ಕೂಡ ಅಂಥ ಸ್ಥಿತಿಯಲ್ಲೂ ಕೂಡ ಅವನ ಮನಸ್ಸು ವಿಚಲಿತಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಅವನ ಮನಸ್ಸು ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಅವನ ಮನಸ್ಸು ಯಾವಾಗಲೂ ನಾರ್ಮಲಲ್ಲಿರುತ್ತೆ, ಅದು ಹೈಯೂ ಹೋಗಲ್ಲ ಲೋನೂ ಆಗಲ್ಲ, ಹಾಗೆಯೇ ಇರುತ್ತೆ. ಇದನ್ನು 6ನೇ ಅಧ್ಯಾಯದಲ್ಲಿ 22ನೇ ಶ್ಲೋಕದಲ್ಲಿ ವಿವರಣೆ ಮಾಡಿದ್ದಾರೆ. ಅದೇನು ಅಂತ ತಿಳ್ಕೊಳ್ಳೋಣ.
ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಅಂದರೆ ಏನು, ಪರಮಾತ್ಮನ ಪ್ರಾಪ್ತಿ ರೂಪ ಯಾವ ಲಾಭವನ್ನು ಪಡ್ಕೊಂಡು ಅದಕ್ಕಿಂತ ಅಧಿಕವಾದ ಬೇರೆ ಯಾವುದೇ ಲಾಭವನ್ನು ಅವನು ಮನ್ನಿಸೋದಿಲ್ವೋ, ಮತ್ತು ಪರಮಾತ್ಮನ ಪ್ರಾಪ್ತಿ ರೂಪ ಯಾವ ಅವಸ್ಥೆಯಲ್ಲಿ ಸ್ಥಿತನಾಗಿರ್ತಾನೋ ಅಂಥ ಯೋಗಿ ಭಾರಿ ದೊಡ್ಡ ದುಃಖದಿಂದಾನೂ ಕೂಡ ವಿಚಲಿತನಾಗೋದಿಲ್ಲ ಅಂತಂದ್ಬಿಟ್ಟು 6ನೇ ಅಧ್ಯಾಯ 22ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಅಂದರೆ ಎಂಥ ದೊಡ್ಡ ದೊಡ್ಡ ದುಃಖಗಳು ಬಂದರೂ ಕೂಡ ಅವನ ಮನಸ್ಸು ವಿಚಲಿತವಾಗೋದಿಲ್ಲ ಅನ್ನೋದು ಇದರ ಅರ್ಥ. ಶಸ್ತ್ರಗಳಿಂದ ಶರೀರ ಕತ್ತರಿಸಲ್ಪಡುತ್ತೆ, ಮತ್ತು ಸಹಿಸೋದಕ್ಕೆ ಅಸಾಧ್ಯವಾಗಿರುವಂತಹ ಚಳಿ ಇರ್ಬೋದು, ಬಿಸಿಲಿರ್ಬೋದು, ಮಳೆ ಇರ್ಬೋದು, ಮತ್ತು ಸಿಡಿಲು, ಯಾವುದೇ ರೀತಿಯ ಶಾರೀರಿಕ ಪೀಡೆಗಳು ಅಂತ ನಾವೇನು ಹೇಳ್ತೀವೋ ಅದು ಬಂದರು ಅಂದರೆ ಶರೀರ ತಡ್ಕೊಳ್ಳೋಕ್ಕಾಗಲ್ಲ. ಶರೀರಕ್ಕೆ ಬರುವಂತಹ ದುಃಖಗಳು ಅವೆಲ್ಲನೂ ಅದು. ಮತ್ತು ಅತಿ ಉತ್ಕಟವಾದಂತಹ ತುಂಬ ಸೀರಿಯಸ್ ಆಗಿರುವಂತಹ ರೋಗ ಬರುತ್ತಲ್ಲ, ಅದರಿಂದ ಬರುವಂತಹ ನೋವುಗಳು, ವ್ಯಥೆಗಳಿರುತ್ತಲ್ಲ ಅದು. ಮತ್ತು ತುಂಬ ಪ್ರೀತಿಯ ವಸ್ತುಗಳಿರುತ್ತಲ್ಲ, ಅಂದರೆ ನಾವು ತುಂಬ ಇಷ್ಟಪಡುವಂಥ ವಸ್ತು ಅದು ಅಕಸ್ಮಿಕವಾಗಿ ಏನಾದರೂ ಕಳೆದೋಯ್ತು ಅಂತ ಇಟ್ಕೊಳ್ಳಿ, ಅದು ನಮ್ಮಿಂದ ಕಾಣೆ ಆಯಿತು ಅಂತ ಇಟ್ಕೊಳ್ಳಿ. ಮತ್ತು ಜಗತ್ತಿನಲ್ಲಿ ನಿಷ್ಕಾರಣವಾದಂಥ ಯಾವುದು ಕಾರಣನೇ ಇರೋದಿಲ್ಲ, ಆದರೂ ಕೂಡ ನನಗೆ ದೊಡ್ಡ ಅಪಮಾನ ಆಗುತ್ತೆ, ಎಲ್ಲರೂ ನನ್ನನ್ನು ಅವಮಾನಿಸ್ತಾರಲ್ಲ, ಅದು ತಿರಸ್ಕಾರ ಮತ್ತು ನಿಂದನೆ ಇದೆಲ್ಲ ಉಂಟಾಗುತ್ತಲ್ಲ. ಇವಲ್ಲದೆ ಇನ್ನೂ ಇದಕ್ಕಿಂತ ದೊಡ್ಡ ದುಃಖ ಯಾವುದು ಅಂತ ಅಂದ್ಕೊಂಡ್ರೆ, ಅಂದರೆ ಇಲ್ಲಿ ದೊಡ್ಡ ದುಃಖಗಳು ಯಾವ್ಯಾವುದು ಅಂತ ಕೆಲವೊಂದನ್ನು ಹೇಳಿದ್ದಾರೆ. ಅಂದರೆ ಶರೀರಕ್ಕಾಗುವಂಥದ್ದು, ರೋಗದಿಂದ ಬರುವಂಥದ್ದು, ಚಳಿ, ಬಿಸಿಲು, ಮಳೆ ಇಂಥದ್ರಿಂದ ಬರುವಂಥದ್ದು, ಅಥವಾ ಯಾವುದಾದ್ರೂ ನಾವು ಪ್ರೀತಿಯ ವಸ್ತುಗಳನ್ನು ಕಳ್ಕೊಳ್ಳೋದ್ರಿಂದ ನಮಗೆ ತುಂಬ ದುಃಖ ಆಗುತ್ತಲ್ವ ಅದು. ಮತ್ತು ಅವಮಾನವನ್ನು, ನಿಂದನೆಗಳನ್ನು ಸಹಿಸ್ಕೊಳ್ಳೋದಿದೆಯಲ್ಲ ಅದು ತುಂಬ ದೊಡ್ಡ ದುಃಖ ಅಲ್ವಾ. ಇದಕ್ಕಿಂತ ಇನ್ಯಾವುದಾದ್ರೂ ದೊಡ್ಡ ದುಃಖ ಇದ್ದರೆ ಅದು ಎಲ್ಲವೂ ಸೇರ್ಕೊಂಡು ಒಂದೇ ಸರಿ, ಈಗ ಒಂದೊಂದು ಬಂದರೆ ನಮ್ಗೆ ತಡ್ಕೊಳಕ್ಕಾಗಲ್ಲ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಎಲ್ಲವೂ ಸೇರ್ಕೊಂಡು ಒಂದೇ ಸರಿ ಬಂದರೂ ಕೂಡ ಅವನ ಮನಸ್ಸು ಸ್ವಲ್ಪ ಕೂಡ ಉದ್ವೇಗವನ್ನು ಪಡೋದಿಲ್ಲ, ಉದ್ವೇಗವನ್ನು ಉತ್ಪತ್ತಿ ಮಾಡೋದಿಲ್ಲ ಅವನ ಮನಸ್ಸು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಕಾರಣದಿಂದ ಅವನ ಮಾತುಗಳಲ್ಲೂ ಕೂಡ ಸರ್ವಥಾ ಯಾವಾಗಲೂ ಆ ಉದ್ವೇಗದ ಅಭಾವ ಇರುತ್ತೆ. ಅಂದರೆ ಅವನು ಉದ್ವೇಗದಿಂದ ಮಾತಾಡೋದಿಲ್ಲ, ಯಾಕಂದರೆ ನಮ್ಮ ಮನಸ್ಸಲ್ಲಿ ಏನಾಗುತ್ತೋ ಅದರ ರಿಯಾಕ್ಷನ್ ತಾನೇ ನಮ್ಮ ಹೊರಗಡೆ ಬರೋದು. ಈಗ ನನಗೆ ಕೋಪ ಬಂದರೆ ನಾನು ಆ ಕೋಪದಿಂದ ನಾನು ಮಾತಾಡ್ತೀನಿ, ಅದೇ ನನ್ನಲ್ಲಿ ಮನಸ್ಸಲ್ಲಿ ಪ್ರೀತಿ ಬಂದರೆ ಪ್ರೀತಿಯಿಂದ ಮಾತಾಡ್ತೀನಿ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಅವನ ಮನಸ್ಸಿನ ಭಾವನೆನೇ ನಾರ್ಮಲ್ ನ್ಯೂಟ್ರಲಲ್ಲಿರುತ್ತೆ ಅಂತಂದಮೇಲೆ ಅವನ ಮಾತಲ್ಲೂ ಕೂಡ ಆ ನ್ಯೂಟ್ರಲ್ಲೇ ಇರುತ್ತೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ಲೋಕ ಸಂಗ್ರಹಕ್ಕಾಗಿ, ಅಂದರೆ ಈಗ ಹೊರಗಡೆ ಪ್ರಪಂಚದಲ್ಲಿ ಒಳ್ಳೆಯದಕ್ಕೋಸ್ಕರ ಲೋಕಕ್ಕೆ ಉದ್ಧಾರ ಆಗಲಿ, ಒಳ್ಳೆಯದಾಗಲಿ, ಅಥವಾ ಜನಗಳಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಕಾರಣದಿಂದ ಅವನ ಮೂಲಕ ಶಾರೀರಿಕವಾಗಿ ಆದರೂ ಆಗಲಿ ಅಥವಾ ವಾಚಿಕವಾಗಿ ಆದರೂ ಆಗಲಿ ಎಲ್ಲಾದರೂ ನಮಗೆ ಉದ್ವೇಗ ಅನ್ನೋದು ಕಂಡು ಬಂದರೆ ಅದು ವಾಸ್ತವದಲ್ಲಿ ಉದ್ವೇಗ ಅಲ್ಲ ಅನ್ನೋದು ಇದರ ಅಭಿಪ್ರಾಯ. ಈಗ ಬೇರೆಯವ್ರಿಗೆ ಏನೋ ಒಂದು ತಿಳುವಳಿಕೆ ಹೇಳೋದಕ್ಕೋ ಅಥವಾ ಅವರಿಗೆ ಏನೋ ಒಂದು ಬುದ್ಧಿವಾದವನ್ನು ಹೇಳೋದಕ್ಕೋ ಅಥವಾ ಏನೋ ಒಂದು ಒಳ್ಳೆಯದಕ್ಕೋಸ್ಕರ ಅವ್ರು ರಿಯಾಕ್ಟ್ ಮಾಡಿದ್ರು ಕೂಡ ಅವರ ಒಳಗಡೆ ಆ ರಿಯಾಕ್ಷನ್ ಇರೋದಿಲ್ಲ, ಅಲ್ಲಿ ಆ ಒಂದು ಕೆಲಸಕ್ಕೋಸ್ಕರ ಅವರು ಆ ರೀತಿ ರಿಯಾಕ್ಟ್ ಮಾಡಿರ್ತಾರೆ. ಆದರೆ ನಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತಂದರೆ ನಮ್ಮ ಒಳಗಡೆ ಆ ಚೇಂಜಸ್ ಆಗುತ್ತೆ, ಅದಕ್ಕೋಸ್ಕರ ನಾವು ರಿಯಾಕ್ಟ್ ಮಾಡ್ತೀವಿ. ಆದರೆ ಅವರು ಹಾಗಲ್ಲ. ಅದನ್ನು ಇಲ್ಲಿ ಹೇಳಿದ್ದಾರೆ. ಏನು ಅಂತಂದರೆ ಅವರು ಯಾವುದಕ್ಕೂ ಎಂಥ ದುಃಖಗಳು ಕಷ್ಟಗಳು ಬಂದರೂ ಕೂಡ ಅವರು ಉದ್ವೇಗವನ್ನು ಪಡೋದಿಲ್ಲ, ಸಮನಾಗೇ ಇರ್ತಾರೆ. ಒಂದು ವೇಳೆ ಲೋಕ ಸಂಗ್ರಹಕ್ಕೋಸ್ಕರ ಅವ್ರು ಏನಾದರೂ ಉದ್ವೇಗದಿಂದ ನಡ್ಕೊಂಡಿದ್ರು ಅಂದರೆ ನಮಗೆ ಕಾಣಿಸೋದಕ್ಕೆ ಶಾರೀರಿಕವಾಗಿ ಅಥವಾ ಅವರು ಮಾತಾಡೋ ರೀತಿಯಲ್ಲಾದರೂ ನಮಗದು ಉದ್ವೇಗ ಅನಿಸಿದ್ರು ಕೂಡ ಅದು ನಿಜವಾಗ್ಲೂ ಉದ್ವೇಗ ಅಲ್ಲ ಅನ್ನೋದನ್ನ ಹೇಳೋದಕ್ಕೋಸ್ಕರ ಇಲ್ಲಿ ಈ ಒಂದು ಪದವನ್ನು ಯೂಸ್ ಮಾಡಿದ್ದಾರೆ. ಈ ಒಂದು ಮಾತನ್ನು ಹೇಳೋದಕ್ಕೋಸ್ಕರ ಇಲ್ಲಿ ದುಃಖೇಶು ಅನುದ್ವಿಗ್ನ ಮನಃ ಅನ್ನೋದನ್ನ ಹೇಳಿದ್ದಾರೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಇದರ ಮುಂದುವರಿದ ಭಾಗ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.